ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಫುಡೀಸ್ ಫ್ಲೈ. ಇವತ್ತು ನಾವು ಬಂದಿರೋದು 25ನೇ ವರ್ಷದ ಅವರೇ ಬೇಳೆ ಮೇಳ. ಇದು ನಡೀತಿರೋದು ಬಸವನಗುಡಿಯ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ. ಸೊ ಎಲ್ಲರೂ ಬನ್ನಿ. ಇವತ್ತಿನ ಎಲ್ಲಿ ತನಕ ಇರತ್ತೆ? ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ವೀಕೆಂಡ್, ಅಂದರೆ ಜನವರಿ 5ನೇ ತಾರೀಕು ತನಕ ಇರತ್ತೆ. ಸೊ ಎಲ್ಲರೂ ಬನ್ನಿ, ತಿನ್ನಿ, ಮಜಾ ಮಾಡಿ. ಸೊ ಸದ್ಯಕ್ಕೆ ನಾವು ಒಳಗಡೆ ಬಂದಿದ್ವಿ, ನೋಡ್ತಾ ಇದ್ದೀರಲ್ಲ, ತುಂಬ ಸ್ಟಾಲ್ಸ್ ಇದೆ ಇಲ್ಲಿ ಸುತ್ತಲೂ. ಜನ ಮಾತ್ರ ಕಿಕ್ಕಿರೋದು ಸೇರಿದ್ದಾರೆ ಎಲ್ಲ ತಿನ್ನೋದಕ್ಕೆ. ಇಲ್ಲಿ ನೋಡಿ, ಸೈಡಲ್ಲಿ ಅವರೆಕಾಯಿ ಮಾರ್ತಾ ಇದ್ದಾರೆ. ಯಾವ್ಯಾವ ಸ್ಟಾಲ್ ಇದೆ ಅಂತ ಒಂದ್ಸರಿ ಚೆಕ್ ಮಾಡ್ಕೊಂಡು ಬಂದ್ಬಿಡೋಣ. ಇದು ಯಾವುದಪ್ಪ? ಪಲಾವ್ ಸ್ಟಾಲು, ಬಂಗಾರಪೇಟೆ ಚಾಟ್ಸು, ಮತ್ತು ಯಾವುದಿದೆಪ್ಪ, ಇವು ಹೋಳ್ಗೆನೂ ಇದೆ ಗುರು. ಇಲ್ಲಿ ಅವರೇ ಬೇಳೆದು ಹೋಳ್ಗೆ ಮಾಡ್ತಾರೆ, ಟ್ರೈ ಮಾಡಲೇಬೇಕು. ಸೊ ತುಂಬ ಕೌಂಟರ್ಗಳಿದ್ದಾವೆ, ಮತ್ತು ಅವರೇ ಬೇಳೆಯಿಂದ ಸ್ವೀಟ್ಸ್ ಕೂಡ ಮಾಡಿದ್ದಾರೆ. ಸರಿ ಬನ್ನಿ, ಈಗ ಒಂದೊಂದೇ ತಿನ್ಕೊಂಡು ಬರೋಣ, ನೋಡೋಣ ಯಾವ ಥರ ಇರುತ್ತೆ ಟೇಸ್ಟು ಅಂತ. ಇದೇನು ರೀ, ಶಾಪಿಂಗ್ ಕೂಡ ಹಾಕಿದಾರ್ರಿ ಇಲ್ಲಿ. ಹಬ್ಬ, ಯಾರು ವೈಫ್ನ ಕರ್ಕೊಂಬಂದಿದ್ದೀನಿ, ಶಾಪಿಂಗ್ ಬೇರೆ ನೋಡ್ಬಿಟ್ಲು. ಈಗ ಸ್ಯಾರೀಸ್ ಎಲ್ಲ ಹಾಕಿದ್ದಾರೆ, ಬಟ್ ಪ್ರೈಸಸ್ ಹೆಂಗಿದೆ ಗೊತ್ತಿಲ್ಲ. ಫುಡ್ ಪ್ರೈಸಸ್ ಸ್ವಲ್ಪ ನನಗೆ ಜಾಸ್ತಿ ಅನ್ನಿಸ್ತು, ಬಟ್ ಡಿಪೆಂಡ್ಸ್ ಆನ್ ದಿ ಟೇಸ್ಟ್ ಅಲ್ವಾ. ಊಟ ಚೆನ್ನಾಗಿದ್ರೆ ದುಡ್ಡು ಕೊಡೋದಕ್ಕೇನು. ಕುರ್ಕುರೆ ಮುರ್ಕುರೆ ಎಲ್ಲ ಇಟ್ಟಿದ್ದಾರೆ, ಪಿಕಲ್ಸ್ ಎಲ್ಲ ಇದೆ. ಸೊ ಈಗ ನೆಕ್ಸ್ಟು ಬುಕ್ ಕೂಡ ಇದೆ. ಹಣ ಏನಿದು ನಿನ್ನ ವಿಚಿತ್ರ ಗುಣ ಅಂತ ಬುಕ್ ನೋಡಿ. ಯಾರು ಬರ್ತಿದ್ದೋ ಗೊತ್ತಿಲ್ಲ ನನಗೆ. ಇದೇನಪ್ಪ ಇದು? ಮಾಕ್ಟೈಲ್ಸು. ಓಕೆ, ಮಾಕ್ಟೈಲ್ಸ್ ಕೂಡ ಇದೆ. ಆಮೇಲೆ ಪೊಟ್ಯಾಟೊ ಟ್ವಿಸ್ಟರು, ಇದೆಲ್ಲ ಸೈಡ್ಸ್ ರೀ, ಸ್ನ್ಯಾಕ್ಸ್, ಚಾಟ್ಸು ಅಂತ ಹೇಳ್ಬೋದು. ಬಟ್ ನಮಗೆ ಇಂಟ್ರೆಸ್ಟ್ ಇರೋದು ಮೇಯ್ನ್ ಡಿಶ್ ಅಲ್ಲಲ್ವಾ. ಇದೇ ಅವರೆಕಾಯಿ ಮೇಳ. ಅವರೆಕಾಯಿ ಕೂಡ ಮಾಡ್ತಾಯಿದ್ದಾರೆ, ಅದರಲ್ಲಿ ಬಟಾಣಿ ಕಾಳು ಕೂಡ ಮಾಡ್ತಾಯಿದ್ದಾರೆ. ಸೊ ಸರಿ ಬನ್ನಿ, ಇನ್ಯಾಕೆ ಲೇಟ್ ಮಾಡೋದು? ಆಲ್ರೆಡಿ ತುಂಬ ಜನ ನಿಂತ್ಕೊಂಡ್ಬಿಟ್ಟಿದ್ದಾರೆ ಕ್ಯೂ ಅಲ್ಲಿ. ನಾವು ಯಾವ್ದಾರು ಒಂದು ಕ್ಯೂ ಅಲ್ಲಿ ನಿಂತ್ಕೊಂಡು ಫಸ್ಟು ಏನಾದರೂ ತಿನ್ನೋಣ. ಸೊ ಫಸ್ಟ್ ಕೌಂಟ್ರಿಗೆ ಬಂದಿರೋದು ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿ ಚೆನ್ನಾಗಿದೆ ಅಂತ ಕೇಳ್ಪಟ್ಟೆ ಇಲ್ಲಿ. ಸೊ ಫಸ್ಟಿಗೆ ಅಕ್ಕಿ ರೊಟ್ಟಿ ತಿಂದ್ಬಿಡೋಣ. ಬಟ್ ಅಕ್ಕಿ ರೊಟ್ಟಿ ತಿನ್ನೋದಕ್ಕಂತೂ ಸಾಹಸನೇ ಮಾಡಬೇಕಾಯ್ತು, ಯಾಕಂದರೆ ಅಷ್ಟೊಂದು ಕ್ಯೂ ಇತ್ತು ಇಲ್ಲಿ. ನೋಡ್ತಾ ಇದ್ದೀರಲ್ಲ, ಇನ್ನೂ ಹೋಗ್ತಾನೆ ಇದ್ದೀವಿ ಕೌಂಟ್ರಲ್ಲಿ. ನಿಂತ್ಕೊಂಡೆ 10 ನಿಮಿಷ ಆಯ್ತು ರೀ ಈ ಕ್ಯೂ ಅಲ್ಲಿ. ಇನ್ನೂ ಅಕ್ಕಿ ರೊಟ್ಟಿ ಸಿಗೋದಲ್ಲ, ಕೌಂಟ್ರಲ್ಲಿ ಟಿಕೆಟ್ ತೊಗೊಳಕ್ಕೂ ಆಗಲಿಲ್ಲ. ಇವಾಗ ಜಸ್ಟು ಟಿಕೆಟ್ ಸಿಕ್ತು. ಅಂತೂ ಇಂತೂ ಅಕ್ಕಿ ರೊಟ್ಟಿ ಬಂತು. ಸೊ ಒಂದು ಪ್ಲೇಟಿಗೆ 2 ಅಕ್ಕಿ ರೊಟ್ಟಿ ಕೊಡ್ತಾರೆ. ಕಾಸ್ಟು ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ತಾ ಇದೆ, ಬಟ್ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಸೊ ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಎರಡೂ ಇದೆ. ನಾನು ತೊಗೊಂಡಿರೋದು ಅಕ್ಕಿ ರೊಟ್ಟಿ, 2 ಪೀಸ್ ಕೊಟ್ಟರು ನೋಡಿ. ಸೊ ಈ ಅಕ್ಕಿ ರೊಟ್ಟಿ ಜೊತೆ ನಿಮಗೆ ಅವರೆಬೇಳೆ ಸಾಂಬಾರು, ಅಂದರೆ ಅವರೆಕಾಳು ಸಾರು ಕೊಡ್ತಾರೆ. ಸ್ವಲ್ಪ ಗಟ್ಟಿ ಇದೆ, ತಿಕ್ಕಾಗೆ, ಯಾಕಂದರೆ ಅವರೆಕಾಳು ಸಾಂಬಾರು ತಿಕ್ಕಾಗಿದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ತಿಂತಾಯಿದ್ದೀವಿ ನೋಡಿ. ನೋಡೋದಕ್ಕೆ ಕ್ರಿಸ್ಪಿಯಾಗಿದೆ, ಒಳಗಡೆನೂ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಅಲ್ವಾ. ಸೊ ಟೇಸ್ಟ್ ಚೆನ್ನಾಗಿದೆ, ನನಗೇನೋ ಇಷ್ಟ ಆಯಿತು. ಅಷ್ಟು ನನ್ನ ಮಗ ಪಾವ್ ಭಾಜಿ ತಿನ್ನಬೇಕು ಅಂದ, ಅದಕ್ಕೆ ಪಾವ್ ಭಾಜಿ ತಿನ್ನೋಣ ಅಂತ ಬಂದಿದ್ದೀನಿ. ಸೊ ಇದು ಕೌಂಟರ್ ಫ್ರೀ ಇತ್ತು ಆ್ಯಕ್ಚುಲಿ. ಸೊ ಹಾಗಾಗಿ ಪಾವ್ ಭಾಜಿ ತಿನ್ನೋಣ ಅಂತ ಬಂದರೆ, ಇದರಲ್ಲೂ ಅದೇ ಭಾಜಿ ಏನು ಕೊಡ್ತಾರಲ್ವ, ಅದ್ರ ಜೊತೆ ಪಲ್ಯ ನಿಮಗೆ ತಿನ್ನೋದಕ್ಕೆ, ಅದು ಕೂಡ ಅವರೆಕಾಳಲ್ಲೇ ಮಾಡಿರೋದು. ಸೊ ಹಾಗಾಗಿ ಇಲ್ಲಿ ಸಿಗೋವಂಥ ಪದಾರ್ಥಗಳೆಲ್ಲ ಅವರೆಕಾಳಮಯ ನಿಮಗೆ. ಇದೇನೋ ಬೇಗ ಸಿಕ್ತು. ನೆಕ್ಸ್ಟು ನನ್ನ ಫೇವ್ರೇಟು ಬಂದಿರೋದು ಪಲಾವ್, ಅವರೇ ಬೇಳೆ ಪಲಾವ್ಗೆ. ಸೊ ಇದು ಆ್ಯಕ್ಚುಲಿ ನನಗಿಷ್ಟ ಪಲಾವು. ಸೊ ಹಾಗಾಗಿ ನಾನು ತೊಗೊಂಡೆ. ನೋಡೋದಕ್ಕೆ ಎಷ್ಟು ಯಮ್ಮಿ ಥರ ಕಾಣ್ತಾ ಇದೆ. ಟೆಕ್ಸ್ಚರ್ ಅಂತೂ ರೆಡ್ ಕಲರು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಅದ್ರ ಜೊತೆ ಮೊಸರು ಬಜ್ಜಿ ಬೇರೆ. ಸೊ ಅಣ್ಣ ಹಾಕ್ಕೊಟ್ಟ. ಇದಕ್ಕೂ ಕ್ಯೂ ಇತ್ತು ರೀ, ಇದಕ್ಕೂ ನಿಂತ್ಕೊಂಡು ಬಂದಿದ್ದೀನಿ ತುಂಬ. ನೋಡಿ, ಮೊಸರು ಬಜ್ಜಿ ಹಾಕಿ ಪಲಾವ್ ಹಾಕ್ಬಿಟ್ಟು. ಇದರಲ್ಲಿ ಏನಪ್ಪ ಒಂದು ಅಂದರೆ, ನಿಮಗೆ ಕ್ವಾಂಟಿಟಿ ಚೆನ್ನಾಗಿ ಸಿಗುತ್ತೆ ಪಲಾವಲ್ಲಿ. ಮತ್ತು ಇದು ನನಗೆ ವರ್ತ್ ಅನ್ನಿಸ್ತು ದುಡ್ಡಿಗೆ. 100 ರೂಪೀಸ್ ಇದು, ಬಟ್ ಓಕೆ, ಹೊಟ್ಟೆನಾದರೂ ತುಂಬುತ್ತಲ್ವ, ಚೆನ್ನಾಗಿದೆ. ಸೊ ನೆಕ್ಸ್ಟು 1-2 ಬಜ್ಜಿ ತೊಗೊಳ್ಳೋಣ ಅದ್ರ ಜೊತೆ ನೆಂಚ್ಕೊಳ್ಳೋಕ್ಕೆ ಪಲಾವ್ ಜೊತೆ ಅಂತ ಬಂದೆ. ಬಜ್ಜಿಗೆ ಮಾತ್ರ ಬೇಜಾನ್ ಕ್ಯೂ ಇದೆ. ನೋಡ್ತಾ ಇದ್ದೀರಲ್ಲ, ವಡೆ ಮತ್ತು ಬೋಂಡ ಎಲ್ಲ ಇದೆ. ಸೊ 1 ಪ್ಲೇಟ್ ತೊಗೋಬೇಕು ನಾನು. ಕ್ಯೂ ಅಲ್ಲಿ ನಿಂತಿದ್ದೀನಿ ಟೋಕನ್ ತೊಗೊಂಡು. ನೋಡಿ, ಇದೇ ಬಜ್ಜಿ.
ಇದರೊಳಗಡೆ ಅವರೆಕಾಳು ಸ್ಟಫ್ ಮಾಡಿಬಿಟ್ಟು ಕೊಡ್ತಾರೆ ನಿಮಗೆ. ಸೊ ನಾನು ನಾನು ವಡೆ ಮತ್ತು ಒಂದೇ ಒಂದು ಬಜ್ಜಿ ತೊಗೊಂಡೆ. ಚೆನ್ನಾಗಿದೆ ಟೇಸ್ಟ್, ಇದು ಚೆನ್ನಾಗಿದೆ, ನನಗಿಷ್ಟ ಆಯಿತು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಕಾಣುತ್ತೆ ಮತ್ತು ಟೆಕ್ಸ್ಚರು ಕೂಡ ಅಷ್ಟೇ ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಇದನ್ನು ಕೂಡ ಅವರೇ ಬೇಳೆಯಿಂದನೇ ಮಾಡಿದ್ದಾರೆ. ನೋಡಿ ತೋರಿಸ್ತೀನಿ ನಿಮಗೆ ಹತ್ರದಿಂದ, ಚೆನ್ನಾಗಿದೆಲ್ಲ. ಸೊ ನೆಕ್ಸ್ಟು ಎಲ್ಲೋಗೋಣಪ್ಪ, ಇಷ್ಟೆಲ್ಲ ತಿಂದಾದ್ಮೇಲೆ ಒಂಚೂರು ಐಸ್ ಕ್ರೀಮ್ ತಿನ್ನೋಣ ಅನ್ನಿಸ್ತು. ಅದಕ್ಕೆ ಐಸ್ ಕ್ರೀಮ್ ತಿನ್ನೋಕ್ಕಂತ ಬಂದ್ವಿ. ಐಸ್ ಕ್ರೀಮ್ ಸ್ಪೆಷಾಲಿಟಿ ಏನು ಗೊತ್ತಾ ನಿಮಗೆ? ಈ ಐಸ್ ಕ್ರೀಮ್ ಕೂಡ ಅವರೇ ಬೇಳೆಯಿಂದನೇ ಮಾಡಿರೋದು ರೀ. ಹೌದು, ಈ ಐಸ್ ಕ್ರೀಮ್ ಕೂಡ ಅವರೇ ಬೇಳೆಯಿಂದನೇ ಮಾಡಿರೋದು. ಸೊ ಟೋಕನ್ ತಗೊಂಡ್ವಿ, ಇಲ್ಲಿ ನಿಂತ್ಕೊಂಡಿದ್ದೀವಿ. ಇಲ್ಲೇನು ಫ್ರೀ ಇತ್ತು, ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಬಂದಾಗ ತುಂಬ ಕ್ರೌಡ್ ಇತ್ತು. ಬಟ್ ಇವಾಗ ಫ್ರೀ ಆಗಿದೆ. ಸೊ ಕುಡಿಯೋಣ ಒಂದು ಐಸ್ ಕ್ರೀಮು ಬೇಗ. ಪಲಾವ್ ಸ್ವಲ್ಪ ಸ್ಪೈಸಿ ಇತ್ತು, ಚೆನ್ನಾಗಿತ್ತಲ್ವ. ಸೊ ಸ್ವೀಟ್ ತಿಂದರೆ ಮಜಾ ಇರತ್ತೆ, ಅದಕ್ಕೋಸ್ಕರ ಸ್ವೀಟ್ ತಿನ್ನೋಣ ಅಂತ ಬಂದೆ. ನೋಡಿ ಬಂತು ನಮ್ಮದು ಐಸ್ ಕ್ರೀಮ್, ಅವರೇ ಬೇಳೆ ಐಸ್ ಕ್ರೀಮ್. ಸ್ವಲ್ಪ ಗ್ರೀನಿಶ್ ಕಾಣಿಸ್ತಾ ಇದೆ ಅಲ್ಲ ನಿಮಗೆ, ಯಾಕಂದರೆ ಅದು ಅವರೇ ಬೇಳೆ ಮಿಕ್ಸ್ ಮಾಡಿರೋದ್ರಿಂದ ಅದು ಗ್ರೀನಿಶ್ ಕಾಣಿಸ್ತಾ ಇದೆ ನಿಮಗೆ. ಪ್ರೈಸಸ್ ನೋಡಿರಿ, ಇಲ್ಲಿ ಏನೇನು ಐಟಮ್ ಸಿಗುತ್ತೆ ಅಂತೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ ಒಂದು ಕಡೆ. ಇದೇನಪ್ಪ, ಆಲೂ ಬನ್ನು, ಕಾಂಗ್ರೆಸ್ ಬನ್ನು, ಇದೆಲ್ಲ ಇದೆಯಾ? ಇದೆಲ್ಲ ನಮ್ಮ ಫೇವ್ರೆಟ್ ಬೇಕ್ರಿ ಐಟಮ್ ಆಯಿತು. ಸದ್ಯಕ್ಕೆ ಒಂದು ಪಪ್ಸ್ ಇದೆ ಅಂತೆ, ಪಪ್ಸ್ ಕೂಡ ತಿಂದ್ಬಿಡೋಣ ಈಗ. ನೋಡೋಣ ಪಪ್ಸ್ ಹೆಂಗಿರುತ್ತೆ, ಅವರೇ ಬೇಳೆ ಪಪ್ಸು. ಕುಡಿಯೋಣ. ನೋಡಿ ಕ್ರಿಸ್ಪಿಯಾಗಂತೂ ಇದೆ ನೋಡೋದಕ್ಕೆ. ಸೊ ಒಳಗಡೆ ನೋಡಬೇಕು, ಕಟ್ ಮಾಡಿಸ್ಬೇಕು. ಬ್ರೋ ಕಟ್ ಮಾಡಿ ಕೊಡಿ ಬ್ರೋ, ಅದನ್ನ ಕಟ್ ಮಾಡಿ ಕೊಟ್ಟರು. ನೋಡಿ ಸ್ಟಫಿಂಗ್ ಹಿಂಗಿದೆ. ಇದು ವೆಜ್ ಪಪ್ಸು, ನಿಮಗೆ ಅವರೇ ಬೇಳೆಯಿಂದ ಮಾಡಿರುವ ವೆಜ್ ಪಪ್ಸು. ಒಳಗಡೆ ಫುಲ್ ಅವರೇ ಬೇಳೆ ಸ್ಟಫಿಂಗ್ ಇತ್ತು. ಪಪ್ಸು ಓಕೆ. ನೆಕ್ಸ್ಟು ಎಲ್ಲೋಗೋದು? ಇದೇನು ರೀ, ಮುದ್ದೆ ಸಾರು ಎಲ್ಲ ಇದೆ. ಅವರೇ ಬೇಳೆ ಸಾಂಬಾರು, ಮುದ್ದೆ, ಶಾವಿಗೆ ಬಾತು, ಉಪ್ಪಿಟ್ಟು. ನೀವು ಅವರೆಕಾಳು ಅಂತ ಜ್ಞಾಪಕ ಆದರೆ ಫಸ್ಟು ನಮ್ಮ ಮನೇಲಿ ನಮ್ಮಮ್ಮ ಮಾಡೋದೇ ಅವರೇ ಬೇಳೆ ಉಪ್ಪಿಟ್ಟು, ಅವರೆಕಾಳು ಉಪ್ಪಿಟ್ಟು. ಇದು ಎಲ್ಲರ ಮನೆಯಲ್ಲೂ ಜಗತ್ ಪ್ರಸಿದ್ಧ. ಸೊ ಹಾಗಾಗಿ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಚಿಲ್ಡ್ರನ್ಸ್ ಪ್ಲೇ ಏರಿಯಾನು ಕೂಡ ಇದೆ. ಜಾಯಿಂಟ್ ವೀಲ್ ಅಂತೆ, ಚಿಕ್ಕ ಟಾಯ್ಸ್ ಅಂತೆ, ಟ್ರೈನ್ಸ್ ಅಂತೆ, ಎಲ್ಲ ಥರ ವ್ಯವಸ್ಥೆ ಇದೆ. ಸೊ ನೀವು ಬನ್ನಿ 25ನೇ ಅವರೇ ಬೇಳೆ ಮೇಳದಲ್ಲಿ ಪಾರ್ಟಿಸಿಪೇಟ್ ಮಾಡಿ, ತಿನ್ನಿ, ಮಜಾ ಮಾಡಿ. ಸೊ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸೊ ಇಷ್ಟ ಆಗುತ್ತಾ ಅಷ್ಟು ಶೇರ್ ಮಾಡಿ.